ಇವಾಗ ನಮ್ಮ ತಂಗಿ ರಾಧೆಯಾಗಿ ರೆಡಿ ಆಗ್ತಾಳೆ. ನೀನು ರಾಧೆನ, ಲಕ್ಷ್ಮೀನ, ಪೂರ್ವನ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಸ್ಪೆಷಲ್ ವಿಡಿಯೋ ಏನು ಅಂತ ಹೇಳಿದರೆ, ನಮ್ಮ ಮನೆಯ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಮ್ಮ ಪುಟ್ಟ ರಾಧೆ ಹೇಗೆ ರೆಡಿಯಾಗಿ. ರಾಧೆ ರೆಡಿ ಮಾಡ್ತಿದ್ಯಾ? ರಾಧೆ ಏನು ಮಾಡ್ತಿದ್ಯಾ? ರಾಧೆ ಏನು ಮಾಡ್ತಿದ್ಯಾ? ಅಯ್ಯೋ, ರಾಧೆ ಕೆಲಸ ಮಾಡ್ತಿದ್ದಾರೆ. ಸುಸ್ತಾಗಲ್ವಾ ರಾಧೆ? ನಿಮಗೆ ಸುಸ್ತಾಗಲ್ವಾ ರಾಧೆ? ಡೆಕೋರೇಟ್ ಮಾಡ್ತಿದ್ದಾರೆ ರಾಧೆ. ಹಿಂಗೆ ಮಾಡ್ತಾರಾ? ಹೀಗೆ. ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಅದರಿಂದ ನಾನು ಅವಲಕ್ಕಿಯಲ್ಲೇ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಅವಲಕ್ಕಿಯಿಂದ ಮಾಡೋಂಥ ಸ್ವೀಟ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಆ ಸ್ವೀಟ್ ಅವಲಕ್ಕಿನ ನೆನೆಸ್ಕೋಬೇಕು. ಹಾಗೆ ಅವಲಕ್ಕಿ ನೆನೆಸ್ಕೊಂಡು ಸ್ವಲ್ಪ ತೆಂಗಿನಕಾಯಿನ ತುರ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ತೆಂಗಿನಕಾಯಿನ ತುರ್ಕೊಳ್ತಾ ಇದ್ದೀನಿ. ನೋಡಿ, ಅವಲಕ್ಕಿನ ಒಂದು 5 ನಿಮಿಷ ನೆನೆಸ್ಬೇಕಷ್ಟೇ. ಈ ಥರ ಉದ್ರುದ್ರಾಗಿ ಇರಬೇಕು. ಸೊ ಆವಾಗ ನಮಗೆ ಅವಲಕ್ಕಿದು ಫ್ಲೇವರು ಚೆನ್ನಾಗಿ ಸಿಗುತ್ತೆ. ಒಂದು ಅರ್ಧದಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೆ ಸ್ವೀಟು ಅಷ್ಟು ಬೆಲ್ಲನ ಪೌಡರ್ ಮಾಡಿ ಇಟ್ಕೊಬೇಕು. ಯಾಕಂದರೆ ಅದರಲ್ಲಿ ಪಾಕ ಮಾಡ್ಕೊಳ್ತೀವಿ. ಸೊ ಅದರಿಂದ ಸ್ವಲ್ಪ ಬೆಲ್ಲ ಇದ್ರೇನೂ ಪರವಾಗಿಲ್ಲ, ಯಾಕಂದರೆ ನಾವು ಬಿಸಿಗಿಟ್ಟಿದ ತಕ್ಷಣ ಅದು ಕರಗೋಗುತ್ತೆ. ಸೊ ಒಂದು ಮೀಡಿಯಮ್ಮಾಗಿ ಪೌಡ್ರ್ ಥರ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಒಂದು ಸ್ವಲ್ಪ 1/4 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಸ್ಟವ್ ಮೇಲಿಟ್ಟು ಫುಲ್ ಸ್ಟಿರ್ ಮಾಡ್ತಾ ಇರಬೇಕು. ಸೊ ಅದೊಂದು ಸ್ವಲ್ಪ ಹೊತ್ತಿಗೆ ಕುದಿ ಬರುತ್ತೆ. ಬೆಲ್ಲ ಕರಗಿದೆಯಾ ನೋಡಿಕೊಂಡ್ರೆ ಸಾಕು. ಫುಲ್ ಬೆಲ್ಲ ಕರಗಿದ ಮೇಲೆ ಅವಲಕ್ಕಿನ ಅದಕ್ಕೆ ಸೇರಿಸಿ ಅದು ಬೆಲ್ಲದ್ದು ಜಿಗಿ ಏನು ಬರುತ್ತೆ ಆ ಅಂಟು ಥರ, ಸೊ ಅದಾಗೋವರೆಗೂ ಹಾಕಬೇಕು. ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಗಾರ್ನಿಷಿಂಗ್ಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡು ಅದನ್ನು ಲಾಸ್ಟಲ್ಲಿ ಅದು ಅವಲಕ್ಕಿ ಏನು ಫುಲ್ ಗಟ್ಟಿ ಆಗುತ್ತೆ ಚೂರು, ಆ ಬೆಲ್ಲದ ಜೊತೆ ಹೊಂದುತ್ತೆ. ಆಗ ಸ್ವಲ್ಪ ತೆಂಗಿನಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಏನು ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿನ ಹಾಕ್ಕೊಂಡಿರ್ತೀವಿ ಅದನ್ನು ರೆಡಿ ಆಗಿರೋಂಥ ಅವಲಕ್ಕಿಗೆ ಹಾಕ್ಕೊಂಡು ನೀಟಾಗಿ ಕಲಸಿ ಇಟ್ಕೊಳ್ಬೇಕು. ಫೈನಲಾಗಿ ಈ ಥರ ರೆಡಿ ಆಗುತ್ತೆ. ಸೊ ದೇವರಿಗೆ ಪ್ರಸಾದ ರೆಡಿ ಆಯಿತು. ನೆಕ್ಸ್ಟು ನಮ್ಮ ಪುಟ್ಟ ರಾಧೆನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಅವಳಿಗೆ ಅಂತ ಹೇಳಿ ಎಲ್ಲ ಡೆಕೋರೇಟಿವ್ ಐಟಮ್ಸು ಮತ್ತು ಡ್ರೆಸ್ಸು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಅವಳ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಥರ ಬ್ಯಾಂಗಲ್ಸು, ಹೇರ್ ಬ್ಯಾಂಡ್ಸು, ಹೇರ್ ಕ್ಲಿಪ್ಸು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವಳಿಗಂತೂ ರೆಡಿ ಆಗೋದಂದರೆ ತುಂಬ ಇಷ್ಟ. ನೋಡಿ, ಫಸ್ಟು ಅವಳು ಕಾಲಿಗೆ ಹಲ್ತಾದಲ್ಲಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರತ್ತೆ, ಭರತನಾಟ್ಯ ಡ್ಯಾನ್ಸರ್ಸ್ ಎಲ್ಲ ಇದನ್ನೇ ಯೂಸ್ ಮಾಡೋದು. ಸೊ ಬೇಗ ಕಲರ್ ಬರುತ್ತೆ, ರೆಡ್ ಕಲರ್ ಆಗಿ ಸೇಮ್ ಮೆಹಂದಿ ಹಾಕಿರೋ ಥರನೇ ಕಾಣುತ್ತೆ ಅಂತ ಹೇಳಿ ಹಲ್ತಾನ ಬೇಗ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಮೆಹಂದಿ ಹಾಕಿದ್ರೆ ಒಳ್ಳೆಯದು. ಇದು ಅಷ್ಟೊಂದು ಚಿಕ್ಕ ಮಕ್ಕಳಿಗೆ ಒಳ್ಳೆಯದಲ್ಲ, ಬಟ್ ಆದರೆ ಬೇಗ ಕಲರ್ ಬರುತ್ತೆ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ. ಮುಂಚೆನೇ ಪ್ಲ್ಯಾನ್ ಇದ್ದರೆ ಮೆಹಂದಿ ಹಾಕ್ಕೊಂಡ್ರೆ ಬೆಟರು. ನನಗೆ ಅವಳಿಗೆ ಹಾಕೋಕ್ಕೆ ಟೈಮ್ ಇರಲಿಲ್ಲ. ಅವಳು ಎಲ್ಲ ಪೇಷನ್ಸ್ ಆಗಿ ನೀಟಾಗಿ ಮಾಡಿಸ್ಕೊಳ್ತಾ ಇದ್ಲು. ರೆಡಿ ಆಗಬೇಕು, ಚೆನ್ನಾಗಿ ಕಾಣಬೇಕು, ಫೋಟೋಸ್ ಎಲ್ಲ ತೆಗಿತೀನಿ, ವೀಡಿಯೋಸ್ ಎಲ್ಲ ತೆಗಿತೀನಿ ಅಂತ ಹೇಳಿಬಿಟ್ಟು. ಮತ್ತು ಅವಳಿಗೆ ಇದು ಕಲರಾಗಿ ಕಾಣಿಸ್ತಿತ್ತಲ್ಲ, ಸ್ವಲ್ಪ ಕಷ್ಟ ಆಯಿತು ಅವಳಿಗೆ ಹಾಕೋದು. ಕೈಯೆಲ್ಲ ಫುಲ್ ಸ್ಪ್ರೆಡ್ ಮಾಡ್ಕೋತಾ ಇದ್ಲು, ಬಟ್ ಆದರೂ ಹಾಕ್ಕೊಂಡ್ಳು ಫೈನಲಿ. ಅವಳಿಗೆ ಬ್ಯಾಂಗಲ್ಸ್ ಎಲ್ಲ ಅಂದರೆ ತುಂಬ ಇಷ್ಟ. ನಮ್ಮ ಪುಟ್ಟ ರಾಧೆ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು, ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ನಾನು ನನ್ನ ಕಸಿನ್ ಇಬ್ಬರು ಸೇರಿ ಅವಳನ್ನ ರೆಡಿ ಮಾಡಿದ್ವಿ. ಹೇರ್ ಸ್ಟೈಲು ಅಷ್ಟೇ ಎಷ್ಟು ಚೆನ್ನಾಗಿ ನೀಟಾಗಿ ಹಾಕಿಸ್ಕೋತಾ ಇದ್ಲು. ನಾವು ಹೇಗೆ ಹೇಳ್ತೀವಿ ಹಾಗೆ ಎಲ್ಲ ಹಾಕಿಸ್ಕೋತಾ ಇದ್ಲು, ಒಂಚೂರು ಅಳ್ಳಿಲ್ಲ. ಅವಳಿಗೆ ಎಷ್ಟು ಇಷ್ಟ ರೆಡಿ ಆಗೋದು ಅಂದರೆ. ಬಿಂದಿ ಇಡಬೇಕಾದ್ರೂ ಅಷ್ಟೇ ಎಷ್ಟು ಚೆನ್ನಾಗಿ ಅಲ್ಲಾಡ್ದಿರ ಇಡ್ಸ್ಕೊತಾ ಇದ್ಲು. ಅವಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಅವಳಿಗೆ ಅಂತ ಹೇಳಿ ಮಕ್ಕಳಿಗೆ ಹಾರ್ಮ್ ಆಗದೆ ಇರೋವಂಥದ್ದು ಸಿಗತ್ತಲ್ವ, ಸೊ ಅವಳಿಗೋಸ್ಕರ ಯೂನಿಕಾರ್ನ್ದು ಒಂದು ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಹಾಕ್ತೀನಿ ಅವಳಿಗೆ.
ರಾಧೆ 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 ಗೋವಿಂದ. ಇಲ್ಲಿ ಏನಾದ್ರು ಹಾಕು. ಕಚ್ಚು. ಫೈನಲಾಗಿ ಒಂದೊಂದೇ ಸ್ಟೆಪ್ ಈ ಥರ ರೆಡಿ ಮಾಡ್ಕೊಂಡ್ವಿ ಅವಳನ್ನ. ನಾನು ಆಚೆಯಿಂದ ಏನು ರೆಂಟಿಗೆ ತೊಗೊಂಡು ಬಂದು ಆ ಥರ ಜ್ಯುವೆಲ್ರೀಸ್ ಎಲ್ಲ ಹಾಕಿರಲಿಲ್ಲ, ಯಾಕಂದರೆ ಇನ್ನೂ ಚಿಕ್ಕ ಮಗು ಅಲ್ವಾ, ಸೊ ಹೆವಿ ಜ್ಯುವೆಲ್ರಿ ಎಲ್ಲ ತಡ್ಕೊಳ್ಳಲ್ಲ. ಸೊ ಅವಳಿಗೆ ಸೂಟ್ ಆಗೋ ಅಂಥ ಲೈಟ್ ಜ್ಯುವೆಲ್ರಿನೇ ಅವಳಿಗೆ ಹಾಕಿದ್ದೀನಿ. ತುಂಬ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ, ಏನು ತುಂಬ ಗ್ರ್ಯಾಂಡಾಗೇನೂ ಮಾಡಿಲ್ಲ. ನೋಡಿ ಫೈನಲಾಗಿ ನನ್ನ ಪುಟ್ಟ ರಾಧೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ. ನಾ ಹೇಳ್ದಂಗೆ ಫೋಸ್ ಎಲ್ಲ ಕೊಟ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ನನ್ನ ಪುಟ್ಟ ರಾಧೆ ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಸೊ ಅವಳು ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡು ಕೃಷ್ಣನ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಕೃಷ್ಣನಿಗೆ ಹೂವು ಎಲ್ಲ ಇಟ್ಟು ಕುಂಕುಮ ಎಲ್ಲ ಇಟ್ಟು ನಾವು ಹೇಗೆ ಹೇಳಿದ್ವಿ ಹಾಗೆ ಹೀಗೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸೊ ಅವಳ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡಿದ್ಲು. ಚಿಕ್ಕ ಮಕ್ಕಳು ಏನು ಮಾಡಿದ್ರು ಚೆಂದ ಅಲ್ವಾ, ತುಂಬ ಚೆನ್ನಾಗಿ ಕಾಣುತ್ತೆ. ಅವ್ರು ಏನು ಮಾಡಿದ್ರು ನಮಗೂ ಆಸೆ ಆಗುತ್ತೆ ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ ಹೇಳಿ. ಅದರಲ್ಲೂ ಇವಳು ನಾವೇನು ಹೇಳಿದರೂ ಮಾಡ್ತಾಳೆ. ಹೆಣ್ಮಕ್ಳಂದರೆ ಅಷ್ಟೇ ಅಲ್ಲ, ಎಷ್ಟು ಮುದ್ದಾಗಿರ್ತಾರೆ, ಎಷ್ಟು ಪುಟ್ಟು ಕೈಯಲ್ಲಿ ಹೇಗೆ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇರ್ತಾರೆ. ಅವಳಿಗೆ ನಾವು ಬಿಟ್ಬಿಟ್ಟಿದ್ವಿ, ಅವಳು ಏನಾದರೂ ಇಡಲಿ, ಸೊ ಇಲ್ಲಿ ಹೂವು ಇಡು, ಇಲ್ಲಿ ಹೀಗೆ ಮಾಡು ಅಂತ ಹೇಳಿದ್ವಿ. ಅವಳೇ ಎಲ್ಲ ನೋಡ್ಕೊಂಡು ಮಕ್ಕಳು ಏನು ಮಾಡಿದ್ರು ಚೆಂದ ಅಲ್ವಾ. ಅದರಲ್ಲೂ ನಾವೇನು ಹೇಳ್ತೀವಿ ಹೀಗೆ ಮಾಡಿ ಹಾಗೆ ಮಾಡಿ ಅಂದರೆ ಅವರೇ ಒಂದು ಮಾಡ್ತಾ ಇರ್ತಾರೆ. ಸೊ ಚೆನ್ನಾಗಿ ಕಾಣ್ತಾ ಇರುತ್ತೆ, ಅವ್ರು ಮಾಡೋದನ್ನು ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ. ಸೊ ಫೈನಲಾಗಿ ಪ್ರಸಾದ ಕೊಟ್ವಿ, ಕೃಷ್ಣನ ಹತ್ರ ಇಡಮ್ಮ ಅಂತ. ಸೊ ತೊಗೊಂಡು ಹೋದ್ಲು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವಳಿಗೆ. ಇಡು ಕೆಳಗೆ ಅಂತ ಹೇಳಿದ್ದಕ್ಕೆ ಇಟ್ಲು. ಮತ್ತು ದೇವ್ರಿಗೆ ನೈವೇದ್ಯ ಮಾಡೋಣ ಇರು ಅಂದರೆ ತಿನ್ನಿಸ್ಬೇಕು ಅಲ್ಲ ಅಂತ ಹೇಳಿ ಅವಳೇ ಎತ್ಕೊಂಡು ಯೋಚನೆ ಮಾಡಿ ಅದನ್ನು ತಗೊಂಡು ಕೃಷ್ಣನಿಗೆ ಬಾಯಿಗೆ ಇಡೋಕ್ಕೆ ಹೋಗ್ತಾ ಇದ್ಲು. ನಾವು ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ವಿ, ಸರಿ ಅವಳು ಏನು ಮಾಡ್ತಾಳೆ ನೋಡೋಣ ಅಂತ ಹೇಳಿ ಅವಳೇ ಹೋಗಿ ಕೃಷ್ಣನಿಗೆ ತಿನ್ನಿಸು ಬಿಟ್ಲು. ಅದೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ, ಮಕ್ಕಳು ಅವ್ರಿಗೇನು ಅನಿಸುತ್ತೆ ಅದನ್ನು ಮಾಡ್ತಾ ಇರ್ತಾರೆ. ಏನು ಹಾಳು ಮಾಡ್ದೆ ಹೀಗೆ ಮುಟ್ತೀರಾ, ಎಷ್ಟು ಚೆನ್ನಾಗಿ ಮಾಡ್ತಿದ್ಲು ಅಂತ ಹೇಳಿದರೆ ಅಷ್ಟು ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ಕೃಷ್ಣನಿಗೆ ತಿನ್ನಿಸಿದ ತಕ್ಷಣ ಅವಳು ತಿನ್ನೋಕ್ಕೆ ಶುರು ಮಾಡಿದ್ಲು ಪ್ರಸಾದನ. ಅವಳು ತಿಂತಿದ್ದಾಳೆ ನೋಡಿ. ಸೊ ಫೈನಲಿ ಹೀಗೆ ಪೂಜೆನೂ ಮಾಡಿ ಅವಳ ಜೊತೆ ಎಂಜಾಯು ಮಾಡಿ ಅವಳಿಗೆ ರೆಡಿ ಮಾಡಿ ಚೆನ್ನಾಗಿ ಪೂಜೆ ಆಯಿತು. ಸೊ ಲಾಸ್ಟಲ್ಲಿ ಆರತಿ ಮಾಡಬೇಕಾಗಿತ್ತು, ಕೃಷ್ಣನಿಗೆ ಆರತಿ ಅವಳ ಹತ್ರನೇ ಮಾಡಿಸಿದ್ವಿ ನೋಡಿ. ಲಾಸ್ಟಲ್ಲಿ ಕೃಷ್ಣನಿಗೆ ಬೊಟ್ಟು ಕೂಡ ನಾನೇ ಇಡ್ತೀನಿ ಅಂತ ಹೇಳಿ ಅವಳೇ ಇಟ್ಲು. ಆಮೇಲೆ ಸ್ವಲ್ಪ ಫೋಸಸ್ ಎಲ್ಲ ತೊಗೊಂಡು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅವಳದು. ಅವಳಿಗೆ ವಿಡಿಯೋಗೆ ಫೋಟೋಗೆ ಫೋಸ್ ಕೊಡೋದಂದರೆ ತುಂಬ ಇಷ್ಟ. ಎಲ್ಲ ಮಾಡ್ಕೊಂಡ್ವಿ, ಚೆನ್ನಾಗಿ ಕಾಣ್ತಿದ್ಲು ಬಟ್ ಕ್ಯೂಟಾಗಿ. ಹೆಣ್ಮಕ್ಳಂದರೆ ಅಷ್ಟೇ ಅಲ್ವಾ, ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾರೆ ರೆಡಿ ಮಾಡಿಬಿಟ್ರೆ. ಅದರಲ್ಲೂ ಈ ಥರ ರೆಡಿಯಾಗಿ ಮಾಡೋಂಥ ಮಕ್ಕಳು ಇದ್ದರೆ ನಮಗೂ ಇಷ್ಟ ಆಗುತ್ತೆ ರೆಡಿ ಮಾಡೋಕ್ಕೆ. ನನ್ನ ಪುಟ್ಟ ರಾಧೆ ಎಷ್ಟು ಚೆನ್ನಾಗಿ ಕಾಣ್ತಿದ್ಲು ಅಂತ ಹೇಳಿ ನಾವು ಅವಳಿಗೂ ಸಹ ಆರತಿನ ಮಾಡಿದ್ವಿ. ಮತ್ತು ಸೆಲೆಬ್ರೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.